ಯಾಕೆಂದ್ರೆ ಒಂದು ಕುಗ್ರಾಮದಲ್ಲಿ ಬೆಳೆದು ಅವ್ರ ಅಪ್ಪ ಅಮ್ಮ ತರಕಾರಿ ಲಾಸ್ ಮಾಡ್ಕೊಂಡ್ರಿಗೆ ಇವನು ಓದಿನಲ್ಲಿ ಲಾಸ್ ಮಾಡ್ದಲೆ ಅದು ಯಾವ ಎಕ್ಸಾಮ್ ಬರ್ಲಿ ಏನ್ ಬರ್ಲಿ ಎಲ್ಲವನ್ನೂ ಫೇಸ್ ಮಾಡಿದಾನೆ, ಮುಂದಕ್ಕೂ ಮಾಡ್ತಾನೆ ಅಂತ ಕಾಣುತ್ತೆ. ಅಷ್ಟೊಂದು ಪ್ರಚಂಡದಾನೆ. ಕುಗ್ರಾಮದಲ್ಲಿ ಬೆಳೆದ್ರೆ ಅವನಷ್ಟು ಬೆಳೆದದ್ದಕ್ಕೆ ಕಾರಣ ನಮ್ಮ ಶಾಲೆ. ನೀವು ಕೂಡ ಅವ್ರನ್ನ ಮಾದರಿಯಾಗಿ ಇಟ್ಕೋಬೇಕು. ಜಗದೀಶ್ ರವರೇ, ಪ್ರಜ್ವಲ್ ಅವರೇ, ಸಂಜನಾ ಅವರೇ, ಅದೇ ರೀತಿ CM ರಾಜಶೇಖರಯ್ಯನವರೇ, ಜಗದೀಶ್ ಅವರೇ, ಪ್ರಜ್ವಲ್ SM ಸೀನಿಯರ್ ಸ್ಟೂಡೆಂಟ್ ಪ್ರಜ್ವಲ್ ಅವರೇ ಮತ್ತವ್ರು. ಬಟ್ ದಟ್ ಈಸ್ ಒನ್ ಆಫ್ ದ ಫಸ್ಟ್ ಪುಷ್ ನನಗೆ ಸಿಕ್ಕಿದ್ದು. ಹೋಗಿ ಮಾತಾಡ್ಬೋದು, ನನ್ನ ಕೈಲೂ ಆಗುತ್ತೆ, ಇಷ್ಟೇ ಮಾತಾಡೋದಾದ್ರೆ ಈ ತರ ಅಂತ ಮ್ಯಾಮ್ ಅವತ್ತು ಪುಷ್ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಮೇ ಬಿ ನನಗೆ ಇವಾಗಲೂ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ ಅಂತ ನಾನು ಭಾವಿಸ್ತೀನಿ. ಅಂಡ್ ವಿನೀತಾ ಮ್ಯಾಮ್ ಈಸ್ ನನಗೆ ಫೇವ್ರೆಟ್ ಟೀಚರು. ರಾಜೇಶ್ವರಿ ಮ್ಯಾಮು, ಸೊ ಮ್ಯಾಮ್ ತುಂಬಾ ಸ್ಟ್ರಿಕ್ಟು. ಅವಾಗ್ಲೂ ತುಂಬಾ ಭಯ ಇತ್ತು, ಇವಾಗ್ಲೂ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ, ಆದ್ರೂ ಸ್ವಲ್ಪ ಭಯ ಇದೆ. ಅಂಡ್ ನಮಗೆ ಟೀಚರ್ಸ್ ಗಳಿಗೆ ಹೊಸದಾಗಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ಕಲಿಸಿ ಕೊಡ್ತೇವೆ ಸರ್ ಅಂತೇಳಿ ಹೇಳ್ತಾರೆ. ಅಂದ್ರೆ honorable dignitaries, on and after dais, my dear student friends, parents, ಮತ್ತೆ ಎಲ್ಲ ಪೇರೆಂಟ್ಸ್ ಯಾರು ಬಂದಿದ್ದೀರಾ ಎಲ್ಲರಿಗೂ ವೆರಿ ಗುಡ್ ಆಫ್ಟರ್ನೂನ್ ಟು ಆಲ್ ಪ್ರೆಸೆಂಟ್ ಹಿಯರ್ ಆ್ಯಂಡ್ ಮೈ ಡಿಯರ್ ಫ್ಯಾಮಿಲಿ ಆಸ್ ವೆಲ್. ಸೊ ನನ್ನ ಹೆಸರು ಬಂದು ಪ್ರಜ್ವಲ್ ಅಂತ ಹೇಳಿ. ನನ್ನ ಊರು ಸಿದ್ದಾಪುರ, ಸಣ್ಣ ಹಳ್ಳಿ, SP ಗ್ರಾಮ ಪಂಚಾಯತಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ. ನಾನು 10th ಮುಗಿಸಿದ್ದು 2014-15 ಟೈಮಲ್ಲಿ. ನಾನು ನನ್ನ ಬ್ಯಾಚಲ್ಲಿ ಟಾಪರ್ ಆಗಿದ್ದೆ, 95.36% ತೆಗೆದಿದ್ದೆ. ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದೆ. ಅದಾದಮೇಲೆ ನನ್ನ PUC ನಾನು ಅನ್ಮೋಲ್ ಸೈನ್ಸ್ PU ಕಾಲೇಜ್ ದಾವಣಗೆರೆಯಲ್ಲಿ ಓದಿದೆ. ಅಲ್ಲೂ ಸಹ ಒಳ್ಳೆ ಮಾರ್ಕ್ಸ್ ಬಂತು, ಒಳ್ಳೆ ಪರ್ಸೆಂಟೇಜ್ ಬಂತು, ಸೀಟ್ಗಳು ಸಹ ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡಿದ್ದೆ. ಆಮೇಲೆ ನನಗೆ ತುಂಬ ಆಪರ್ಚುನಿಟೀಸ್ ಇತ್ತು. ಆಮೇಲೆ ಡೆಂಟಲು, ಆಯುರ್ವೇದಿಕ್ಕು, ಆಮೇಲೆ ವೆಟರ್ನರಿ ತುಂಬ ಆಪರ್ಚುನಿಟೀಸ್ ಇತ್ತು. ಬಟ್ ನಾನು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿಯಲ್ಲಿ ಫಾರೆಸ್ಟ್ರಿ ಡಿಗ್ರಿ ಮಾಡೋಣ ಅಂತ ಜಾಯ್ನ್ ಆದೆ. ಕಾರಣ ಇಷ್ಟೇ, ಅಲ್ಲಿ ನಮ್ಮ ಕರ್ನಾಟಕದಲ್ಲೇ ಆ ಟೈಮಲ್ಲಿ ಇದ್ದಿದ್ದು 2 ಕಾಲೇಜು. ಅಂದ್ರೆ ವರ್ಷಕ್ಕೆ 6 ಲಕ್ಷ PUC ಬರೆದ್ರೆ ತಗೊಳೋದು 120 ಸ್ಟೂಡೆಂಟ್ಸ್ ಮಾತ್ರ. ಆಮೇಲೆ ಅಲ್ಲಿ ತನಕ ನಾನು 2017 ತನಕ ಏನ್ PUC ಮುಗಿಸಿದೆ, ಅಲ್ಲಿ ತನಕ ಯಾರ್ಯಾರು ಓದಿದ್ರು ಎಲ್ಲರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಬಿಟ್ಟಿದ್ರು. ನಾನು ಅದೇ ತರ ಅನ್ಕೊಂಡು ಮತ್ತೆ ನನಗೂ ಇಂಟ್ರೆಸ್ಟ್ ಇದ್ರಿಂದ ಫಾರೆಸ್ಟ್ರಿ ಓದೋಣ ಅಂತ ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಅಲ್ಲಿ ಓದಿದೆ ಅಂಡರ್ ದ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ. ಬಟ್ 2017 ಇಂದ ಈಚೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಖಾಲಿ ಮಾಡಿಲ್ಲ. ಸೊ ನಾನು ನನ್ನ ಕರಿಯರ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ನಾನು ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗೋಣ ಅಂತ ಮಾಡಿದೆ. ಅಂಡ್ ಇದಕ್ಕಿಂತ ಮುಂಚೆ ನಾನು ಡಿಗ್ರಿಲಿ 2nd ಇಯರ್ ಓದ್ಬೇಕಾದ್ರೇನೆ ಇಂಡಿಯನ್ ಏರ್ಫೋರ್ಸ್ ರ್ಯಾಲಿ ನಡೆಯುತ್ತೆ ಶಿವಮೊಗ್ಗದಲ್ಲಿ. ನಾನು ಆ ರ್ಯಾಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಫಿಸಿಕಲ್ ಇರ್ಬೋದು, 2 ಎಕ್ಸಾಮ್ ಮಾಡ್ತಾರೆ, 2 ಎಕ್ಸಾಮ್ ಕ್ಲಿಯರ್ ಮಾಡಿ, ಗ್ರೂಪ್ ಡಿಸ್ಕಷನ್ಸ್ ಅಂತ ಮಾಡ್ತಾರೆ, ಅದನ್ನ ಕ್ಲಿಯರ್ ಮಾಡಿ, ಮತ್ತೆ ಬೆಂಗಳೂರಿಗೆ ಹೋಗಿ ಅಲ್ಲೂ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ. ಅಂಡ್ ನನ್ನ ಒಂದು ಆಲ್ ಇಂಡಿಯಾ ರ್ಯಾಂಕ್ 107 ಬಂದಿರುತ್ತೆ ಇಂಡಿಯನ್ ಏರ್ಫೋರ್ಸ್ ಮೆಡಿಕಲ್ ಅಸಿಸ್ಟೆಂಟ್ ಎಕ್ಸಾಮ್ ಅಲ್ಲಿ. ಸೊ ನಾನು ಅದು ಮುಗಿಸಾದ್ಮೇಲೆ ಐ ರಿಯಲಿ ವಾಂಟೆಡ್ ಟು ಫಿನಿಶ್ ದ ಡಿಗ್ರಿ. ನಾನು ಡಿಗ್ರಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫಾರೆಸ್ಟ್ ಡಿಗ್ರಿನ ಕಂಟಿನ್ಯೂ ಮಾಡ್ತೀನಿ. ಅಂಡ್ ಡಿಗ್ರಿ ಮುಗಿದಾದ್ಮೇಲೆ ನನಗೆ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಅಲ್ಲಿ ಒಂದು ಜಾಬ್ ಆಗುತ್ತೆ. ಸೊ ಬಟ್ ನನ್ನ ರೆಸ್ಪಾನ್ಸಿಬಿಲಿಟಿ ಮತ್ತೆ ನನ್ನ ಅವೈಲಬಿಲಿಟಿ ಇಲ್ಲಿರೋದ್ರಿಂದ ಐ ಚೂಸ್ ಟು ಗೋ ಟು IT. ಸೊ IT ಹೋಗೋಕ್ಕಿಂತ ಮುಂಚೆ ನಾನು ಫಾರೆಸ್ಟ್ರಿ ಓದಿ ಇಂಜಿನಿಯರಿಂಗ್ ಆದ್ನಪ್ಪ ಅಂತ ಬಹಳ ಜನಕ್ಕೆ ಕುತೂಹಲ ಇರುತ್ತೆ, ಡೌಟ್ ಇರುತ್ತೆ, ನನಗೆ ಬಹಳ ಜನ ಕೇಳೋದಿದ್ದೇನೆ. ಸೊ ನಾನೇನ್ ಮಾಡಿದೆ ಅಂದ್ರೆ 6 ತಿಂಗಳು ಕೋರ್ಸ್ ಮಾಡಿದೆ. ಅಂಡ್ ಬಹಳ ಎಫರ್ಟ್ಸ್ ಆಗ್ತಾ ಆ ಟೈಮಲ್ಲಿ ವರ್ಕ್ಶಾಪ್ಸ್ ನ ಅಟೆಂಡ್ ಮಾಡ್ತಾ ಇದ್ದೆ. ಬೇರೆ ಟೀಚರ್ಸ್ ಅಂದ್ರೆ ಹೊರಗಡೆ ಏನು ಟೀಚ್ ಮಾಡ್ತಾರೆ ಅವ್ರ ಜೊತೆ ಎಲ್ಲ ಟೀಚಿಂಗ್ಸ್ ನ ತಗೊಂಡು ನಾನು 6 ತಿಂಗಳಲ್ಲಿ ಆ ಟೀಚಿಂಗ್ ಎಲ್ಲ ಕಲಿತು ನೆಕ್ಸ್ಟ್ ನಾನು ಇಂಟರ್ವ್ಯೂನ ಕ್ರ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ಅದಾದ್ಮೇಲೆ ನಂದು ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ವಿನ್ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಇಟ್ಸ್ ಅ ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ನಾನು ಅಲ್ಲಿ ಜಾಯಿನ್ ಆಗಿ ಇಂಜಿನಿಯರಿಂಗ್ ಏನೇನು ನಡೆಯುತ್ತೆ, ಸಾಫ್ಟ್ವೇರ್ ಹೆಂಗ್ ಬಿಲ್ಡ್ ಮಾಡ್ತಾರೆ, ಒಂದು ಪ್ರಾಡಕ್ಟ್ ಯಾವ ತರ ಡೆವಲಪ್ ಮಾಡ್ತಾರೆ, ಪ್ರಾಡಕ್ಟ್ ಯಾವ ತರ ಡೆಲಿವರಿ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ಕಲಿತೆ. ಬಹಳ ಅಪರ್ಚುನಿಟಿ ಸಿಕ್ತು ಅಲ್ಲಿ. ಅಂಡ್ ಐ ವರ್ಕ್ ವಿತ್ ದ ಕ್ಲೈಂಟ್ಸ್ US ಅಲ್ಲಿ ಇರ್ಬೋದು, ಕೆನಡಾ, ನಾರ್ವೆ, ಮೇಜರ್ಲಿ ಫಿನ್ಲ್ಯಾಂಡ್, ಫ್ರಾನ್ಸ್ ಎಲ್ಲ ಜೊತೆ ಬೇರೆ ಬೇರೆ ದೇಶಗಳಲ್ಲಿ ಇರುವಂತ ಕಸ್ಟಮರ್ಸ್ ಮತ್ತೆ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಮತ್ತೆ ಒಳ್ಳೆ ಎಕ್ಸ್ಪೋಜರ್ ಸಿಕ್ತು. ಸೊ ನಾನು ಅಲ್ಲಿ ವರ್ಕ್ ಮಾಡೋಂಥ ಸಂದರ್ಭದಲ್ಲಿ 1 ವರ್ಷ ಮುಂಚೆ ಅಂದ್ರೆ 2021ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು ಎಕ್ಸಾಮ್ ನ ಕರೀತಾರೆ. ಆ ಕರೆದಿರೋದ್ರಲ್ಲಿ 4 ಜಾಬ್ಸ್ ಅಷ್ಟೇ ಇರುತ್ತೆ ಇಡೀ ಕರ್ನಾಟಕಕ್ಕೆ. ಸೊ ನಾನು ಅದನ್ನ 1 ವರ್ಷ ಮುಂಚೆನೆ ಅಪ್ಲೈ ಮಾಡ್ಬಿಟ್ಟಿರ್ತೀನಿ. ಬಟ್ ಅದನ್ನ ಎಕ್ಸಾಮ್ ಮಾಡೋದು ನನಗೆ 1 ವರ್ಷ ಆದ್ಮೇಲೆ ಮಾಡ್ತಾರೆ.
ನಾನು ಈ ಜಾಬಿಗೆ ಸೇರಿ ಒಂದು 6 ತಿಂಗಳಾಗಿತ್ತು, ಆದ್ರೂ ನಾನು ಎಕ್ಸಾಮ್ನ ಅಟೆಂಡ್ ಮಾಡ್ತೀನಿ. ನಾನು ಕರ್ನಾಟಕಕ್ಕೆ 3rd ರ್ಯಾಂಕ್ ಬರ್ತೀನಿ ಆ ಟೈಮಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಆಸ್ ಅ ಚೀಫ್ ರಿಸರ್ಚರ್ ಆಗಿರ್ತೀನಿ. ಬಟ್ ಅಗೇನ್ ನಾನು ಇಲ್ಲಿ ಕರಿಯರ್ನ ಸ್ಟಾರ್ಟ್ ಮಾಡಿದ್ದೆ, ಅಲ್ಲಿಂದ ಅದನ್ನ ಮುಂದೆ ತಗೊಂಡೋಗೋಣ ಅಂತ ಯೋಚನೆ ಮಾಡ್ಕೊಂಡು. ಸೊ ಇಟ್ಸ್ ಬಿನ್ ಆಲ್ರೆಡಿ 3+ ಇಯರ್ಸ್ ಇನ್ ದ IT ಫೀಲ್ಡ್ ನಾನು ವರ್ಕ್ ಮಾಡೋಕ್ಕೆ. ಅಂಡ್ ರೀಸೆಂಟ್ ಆಗಿ ಒಂದು 3 ತಿಂಗಳು ಮುಂಚೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇಂದ ಫೈನಾನ್ಷಿಯಲ್ ಅಡ್ವೈಸರ್ ಆಗಿಯೂ ಸಹ ಒಂದು ಎಕ್ಸಾಮ್ ನ ಕಾಲ್ ಮಾಡ್ತಾರೆ, ಅಲ್ಲೂ ಕ್ಲಿಯರ್ ಮಾಡಿದೆ. ಅಂಡ್ ನೌ ಐ ಆಮ್ ಅಲೈನ್ ವಿತ್ ಕೋಟಕ್ ಆಸ್ ಅ ಫೈನಾನ್ಷಿಯಲ್ ಅಡ್ವೈಸರ್ ಟು ಹೆಲ್ಪ್ ಪೀಪಲ್ ಟು ಮೇಕ್ ಪ್ರಾಪರ್ ಫೈನಾನ್ಷಿಯಲ್ ಡಿಸಿಷನ್ಸ್. ಅದನ್ನು ಆಗಿದೆ. ಅಂಡ್ ಐ ಆಮ್ ಕರೆಂಟ್ಲಿ ಈಗ ವರ್ಕ್ ಮಾಡ್ತಾ ಇರೋದು ಆಪ್ಟಮ್ ಅಂತ ಯುನೈಟೆಡ್ ಹೆಲ್ತ್ ಗ್ರೂಪ್ ಅಲ್ಲಿ ಬರುತ್ತೆ. ಮೇಜರ್ಲಿ ಕಾನ್ಸಂಟ್ರೇಟೆಡ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮಷಿನ್ ಲರ್ನಿಂಗ್. ಅಂಡ್ ಮೇಜರ್ಲಿ US ಹೆಲ್ತ್ ಕೇರ್ ಅಲ್ಲಿ ಯಾವ ತರ ಹೆಲ್ತ್ ಕೇರ್ ನ ಇಂಪ್ರೂವ್ ಮಾಡ್ಬೋದು, ಯಾವ ಒಂದು ಸಾಫ್ಟ್ವೇರ್ ಮುಖಾಂತರ ಯಾವ ತರ ಮಾಡ್ಬೋದು ಅಂತ ಅದ್ರ ಮೇಲೆ ಮೇಜರ್ಲಿ ನಾನು ವರ್ಕ್ ಮಾಡ್ತಾ ಇರೋದು AI ಫೀಲ್ಡ್ ಅಲ್ಲಿ. ಅಂಡ್ ನನ್ನ ಮತ್ತೆ ಮಾಡೆಲ್ ಸ್ಕೂಲ್ ನ ಜರ್ನಿ ಶುರು ಆಗಿದ್ದು 2007-8ರಲ್ಲಿ. ನಾನು ಇಲ್ಲಿಗೆ ಬಂದಾಗ 3ನೇ ಕ್ಲಾಸಿಗೆ ಜಾಯ್ನ್ ಆಗ್ಬೇಕಂತ ಬರ್ತೀನಿ. ಅವಾಗ ಯಾವ ಬಿಲ್ಡಿಂಗ್ ಇರ್ಲಿಲ್ಲ, ಇದ್ದಿದ್ದು 75 ಮಕ್ಕಳು ಅಷ್ಟೇ. ಅಲ್ಲಿ ಶೀಟ್ ಬಿಲ್ಡಿಂಗ್ ಏನ್ ಕಾಣಿಸ್ತಿದೆ ಆ ಬಿಲ್ಡಿಂಗ್ ಅಷ್ಟೇ ಇತ್ತು ಆ ಟೈಮಲ್ಲಿ. ಬಟ್ ನಮ್ಮ ಪೇರೆಂಟ್ಸ್ಗೆ ಆ ಟೈಮಲ್ಲಿ ಸೇರ್ಸಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಬೇಡ ಬಿಡಪ್ಪ ಅಂತ ಹೇಳಿ ನಮ್ಮೂರಲ್ಲೇ ಸೇರಿಸ್ಬಿಡ್ತಾರೆ. ಅಲ್ಲಿ ನಾನಿದ್ದು ನಮ್ಮೂರಲ್ಲಿ ನಾನು ಒಬ್ಬನೇ ನಮ್ಮ ಕ್ಲಾಸಲ್ಲಿ, 4ನೇ ಕ್ಲಾಸಲ್ಲೆಲ್ಲ. ಬಟ್ ಆದ್ರೂ ಸೊ ನೆಕ್ಸ್ಟ್ 5ನೇ ಕ್ಲಾಸಿಗೆ ಬಂದಾಗ ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಚೆನ್ನಾಗಾಗುತ್ತೆ. ಅವಾಗ ನಾನು ಮಾಡೆಲ್ ಸ್ಕೂಲಿಗೆ ಮತ್ತೆ ರೀಜಾಯ್ನ್ ಆಗ್ತೀನಿ. ಅಲ್ಲಿಂದ 10 ತನಕ ಇಲ್ಲೇ ಕಂಪ್ಲೀಟ್ ಆಗಿ ಓದ್ತೀನಿ. ಸೊ ನಾನು ಓದ್ಬೇಕಾದ್ರೆ ಕ್ವಿಜ್ ಅಲ್ಲಿ ಇರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಪ್ರತಿ ಒಂದು ಫೀಲ್ಡ್ ಅಲ್ಲೂ, ಟೀಚಿಂಗ್ ಇರ್ಬೋದು, ಎಲ್ಲದರಲ್ಲೂ ನನಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ಇದರಲ್ಲಿ ಒಂದ್ ಹೇಳೋದಾದ್ರೆ, ನಾನು ಸ್ಪೋರ್ಟ್ಸ್ ನ ಆಡ್ಬೇಕಾದ್ರೆ ವಾಲಿಬಾಲ್ ನ ಇಲ್ಲಿ ವಸಂತ್ ಸರ್ ಕಲ್ಸ್ಕೊಟ್ಟಿದ್ರು, ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ಟಿದ್ರು. ಆಮೇಲೆ ನಾವು 10th ಆಡ್ಬೇಕಾದ್ರೆ 10th ಅಲ್ಲಿ ಇದ್ದಾಗ ಜೂನಿಯರ್ ಕಾಲೇಜ್ ಸೋಲ್ಸೋದೊಂದು ಒಂದು ಹರಸಾಹಸ ಪಡ್ತಾ ಇದ್ರು ಪ್ರತಿ ಬ್ಯಾಚ್ ಅಲ್ಲೂ ಸಹ. ಸೊ ನಮ್ಮ ಬ್ಯಾಚ್ ಅಲ್ಲಿ ಇದ್ದಾಗ ನಾವು ಸೋಲ್ಸಿದ್ವಿ ಜೂನಿಯರ್ ಕಾಲೇಜ್ ನ. ಸೊ ಅದೇ ಗ್ರೌಂಡ್ ಕೆಳಗಿತ್ತು ಅವಾಗ. ಅಲ್ಲಿ ತುಂಬಾ ಖುಷಿ ಪಟ್ಟು ಸಂಭ್ರಮಿಸಿದಂತ ದಿನ ಅದು. ಅಂಡ್ ನಾನು ಇಲ್ಲಿ ವಾಲಿಬಾಲ್ ಕಲ್ತಿದ್ರಿಂದ ನಾನು ಐ ರೆಪ್ರೆಸೆಂಟೆಡ್ ಮೈ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ. ಅಂಡ್ ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಅಂಡ್ ಇವನ್ 1 ಸಿಲ್ವರ್ ಮೆಡಲ್ ಡ್ಯೂರಿಂಗ್ ದಟ್ ಟೈಮ್. ಸೊ ಇದೆಲ್ಲ ಆಯ್ತು. ಸೊ ಆಮೇಲೆ ನಾನು ಏನೇ ಹೊಸ ಟಾಪಿಕ್ಸ್ ಬಂದ್ರು ಸಹ ಹೊರಗಡೆಯಿಂದ ಕರೆಸಿ ಹೇಳ್ಕೊಡ್ತಾ ಇದ್ರು. ಅಂಡ್ ನಾನು ಡಿಗ್ರಿಯನ್ನ ಓದ್ಬೇಕಾದ ಸಂದರ್ಭದಲ್ಲಿ ಐ ಟ್ರೈನ್ಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಗಾರ್ಡ್ಸ್ ಇರ್ತಾರೆ, DRFOs ಇರ್ತಾರೆ, ಅವರಿಗೆ ಅಬೌಟ್ ನೇಚರ್, ವೈಲ್ಡ್ ಲೈಫ್ ಕನ್ಸರ್ವೇಷನ್, ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಸ್ ಅ ರಿಸೋರ್ಸ್ ಪರ್ಸನ್ ಆಗಿ ಸಹ ವರ್ಕ್ ಮಾಡಿದ್ದೀನಿ ಆ ಟೈಮಲ್ಲಿ, ಡಿಗ್ರಿಯನ್ನ ಮಾಡುವಂತ ಟೈಮಲ್ಲಿ. ಸೊ ಐ ಯೂಸ್ ಟು ಗೋ ಟು ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲಿತ್ತು ಅಲ್ಲಿಗೆ ಹೋಗ್ತಾ ಇದ್ವಿ. ಅದಾದ್ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸಿರ್ಸಿಯಲ್ಲಿ ಅಂದ್ರೆ ಉತ್ತರ ಕನ್ನಡ ಸೈಡ್ ಅಲ್ಲಿ ಚಿನ್ನರ ವನದರ್ಶನ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅಲ್ಲೂ ಸಹ ನಾನು ಅಲ್ಲಿ ಮಕ್ಳಿಗೆ ಹೋಗಿ, ನಮ್ಮ ಬ್ಯಾಚ್ ಅವರು ಒಂದು 4-5 ಜನ ಇದ್ವಿ, ಅಲ್ಲಿಗೆ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಅಲೈನ್ ಆಗಿ ಮಕ್ಕಳಿಗೆ ಯಾವ ತರ ಫಾರೆಸ್ಟ್ ಬಗ್ಗೆ, ನೇಚರ್ ಬಗ್ಗೆ, ಅಂದ್ರೆ ಉತ್ತರ ಕನ್ನಡ ಸೈಡ್ ಬಹಳ ಫಾರೆಸ್ಟ್ ಇದೆ, ಅವರಿಗೆ ಅವರ ಕಾಡಿನ ಬಗ್ಗೆ ಅರಿವನ್ನು ಮೂಡಿಸುವಂತ ಕೆಲಸವನ್ನು ನಾವು ಆ ಟೈಮಲ್ಲಿ ಮಾಡ್ತಾ ಇದ್ವಿ. ಅಂಡ್ ನನ್ನ ಡಿಗ್ರಿ ಮುಗಿದ್ಮೇಲೆ ಸಹ ನಾನು ತುಂಬಾ ಸ್ಕೂಲ್ನ ನೋಡಿದ್ದೀನಿ. ಅಂದ್ರೆ ಬೆಂಗಳೂರಲ್ಲಿ ಇರ್ಬೋದು, ಇಲ್ಲಿ ನಾನು ಬಿಜಾಪುರ ತನಕ ಹೋಗಿದ್ದೀನಿ ಆಸ್ ಅ ರಿಸೋರ್ಸ್ ಪರ್ಸನ್ ಹೋಗ್ಬೇಕಾದ್ರೆ. ಆಮೇಲೆ ಈ ಕಡೆ ಮೈಸೂರು, ತುಂಬಾ ಕಡೆ ಸ್ಟೂಡೆಂಟ್ಸ್ ಜೊತೆ ಇಂಟರಾಕ್ಟ್ ಮಾಡಿದ್ದೀನಿ, ಆಮೇಲೆ ಪೇರೆಂಟ್ಸ್ ಜೊತೆ ಇಂಟರಾಕ್ಟ್ ಮಾಡಿದ್ದೀನಿ. ಅಂಡ್ ಬೆಂಗಳೂರಲ್ಲಿ ನಾನು ಇವಾಗ ನೋಡಿರೋದೇನಂದ್ರೆ, ಅಲ್ಲಿ ಸ್ಕೂಲಿಗೆ ಸೇರ್ಸೋದೇ ಒಂದು ದೊಡ್ಡ ಹರಸಾಹಸ. ಯಾಕಂದ್ರೆ 1 ವರ್ಷ ಮುಂಚೆನೆ ಇಲ್ಲಿ ಇವಾಗ ನಾವು ಮಾರ್ಚ್ ಎಕ್ಸಾಮ್ ಮುಗಿತು, ಏಪ್ರಿಲ್ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಂತ ಬಂದ್ರೆ ನಮಗೆ ಇಲ್ಲಿ ಅಡ್ಮಿಷನ್ ಸಿಗುತ್ತೆ. ಬಟ್ ಬೆಂಗಳೂರಲ್ಲಿ 1 ವರ್ಷ ಮುಂಚೆನೆ ಹೋಗಿ ತಗೊಂಡ್ರೆ ಮುಗಿತು, ಇಲ್ಲಾಂದ್ರೆ ಬ್ಲಾಕ್ ಆಗ್ಬಿಡುತ್ತೆ, ಅಡ್ಮಿಷನ್ನೇ ಸಿಗಲ್ಲ, ಅಷ್ಟು ಹರಸಾಹಸ ಪಡ್ತಾರೆ. ಅದಾದ್ಮೇಲೆ ನಾನು ಕೇಳಿದ ಏನ್ ಹೇಳ್ಕೊಡ್ತಾರೆ ಇಲ್ಲಿ ಅಂತ, ಸ್ಪೆಷಾಲಿಟಿ ಏನಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಸ್ಟೇಜ್ ಫಿಯರ್ ಕಡಿಮೆ ಮಾಡ್ತಾರಂತೆ, ಆಮೇಲೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾರಂತೆ, ಪ್ರತಿಯೊಂದಕ್ಕೂ ಪರ್ಸನಲ್ ಕೇರ್ ನ ತಗೊಳ್ತಾರೆ, ಆಮೇಲೆ ತುಂಬಾ ಹೆಲ್ಪ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ ಆಲ್ರೌಂಡ್ ಡೆವಲಪ್ಮೆಂಟ್ಗೆ ಅಂತ ಹೇಳ್ತಾರೆ. ಬಟ್ ನಾನು ಇಲ್ಲಿ ಓದಿದ್ದು 15 ವರ್ಷದ ಮುಂಚೆನೆ ಅಷ್ಟೆಲ್ಲ ಮಾಡ್ತಾ ಇದ್ರು. ನಾವು ಅದೇ ಟೈಮಲ್ಲಿ ಸರ್ ಎಲ್ಲರಿಗೂ 8ನೇ ಕ್ಲಾಸಲ್ಲಿ ನಾವು ಓದ್ಬೇಕಾದ್ರೆ ಆಕ್ಸ್ಫರ್ಡ್ ಡಿಕ್ಷನರಿನ ಯೂಸ್ ಮಾಡಬೇಕು, ಡೈಲಿ ನೀವು 5-5 ವರ್ಡ್ಸ್ನ ಬರ್ಕೊಂಡ್ಬರ್ಬೇಕು, ನಿಮ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗುತ್ತೆ, ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ತಿಳ್ಕೊಳ್ತೀರಾ ವಿಚಾರಗಳನ್ನ, ನಿಮಗೆ ಒಂದು ಆಕ್ಸ್ಫರ್ಡ್ ಡಿಕ್ಷನರಿ ಎಲ್ಲರಿಗೂ ಇಂಪಾರ್ಟೆಂಟ್ ಅಂತ ಸರ್ರೇ ಬಂದು ಖುದ್ದಾಗಿ ಎಲ್ಲರಿಗೂ ಕೊಟ್ಟಿದ್ರು. ಅಂಡ್ ಸೊ ಎಲ್ಲ ಪರ್ಸನಲ್ ಕೇರ್ ನಾವು 10th ಅಲ್ಲಿ ಓದ್ಬೇಕಾದ್ರೂ ಸಹ 2 ತಿಂಗಳು ನಮ್ಮನ್ನ ಇಲ್ಲಿ ಉಳಿಸ್ಕೊಂಡಿದ್ರು. ಅಂಡ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಕೃಷ್ಣಮೂರ್ತಿ ಸರ್. ನಮ್ ಜೊತೆ ಪ್ರತಿದಿನ ಇದ್ದು ನಾವು ಎಷ್ಟೊತ್ತಿಗೆ ಮಲ್ಕೋತೀವಿ, ಓದ್ತೀವಿ, ಏನ್ ಊಟ ಮಾಡ್ತೀವಿ, ಪ್ರತಿಯೊಂದು ಸಹ ಕೇರ್ ತಗೊಂಡು ಆ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡಿದ್ರು. ಸೊ ಎಲ್ಲದೂ ಇಲ್ಲೇ ಇದೆ. ನನ್ನ ಪ್ರಕಾರ ಹೇಳೋದಾದ್ರೆ, ನಾನು ಅಷ್ಟೆಲ್ಲ ನೋಡಿದೀನಿ, ಅಷ್ಟೆಲ್ಲ ಹರಸಾಹಸ ಪಡುವಂತ ಅವಶ್ಯಕತೆನೇ ಇಲ್ಲ. ಅಂಡ್ ಮಾಡೆಲ್ ಸ್ಕೂಲ್
15 ವರ್ಷಗಳ ಮುಂಚೆನೆ ಅಷ್ಟೆಲ್ಲ ಮಾಡ್ತಿದೆ. ನಿಮಗೆ ಪರ್ಸನಲ್ ಕೇರ್ ಇರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಏನೇ ಇದ್ರು ಸಹ ಅವರು ಪರ್ಸನಲ್ ಕೇರ್ನ ತಗೊಂಡು ಮಕ್ಕಳಿಗೋಸ್ಕರ ಏನೇನು ಹೆಲ್ಪ್ ಆಗುತ್ತೆ ಅಂತ ತುಂಬಾ ಮಾಡ್ಕೊ ಬಂದಿದ್ದಾರೆ. ಸೊ ಆಗಿನ ಟೈಮಲ್ಲಿ ಸಹ ಕೇರಳದಿಂದ ಒಬ್ಬರನ್ನ ಸೈಕಾಲಜಿಸ್ಟ್ ಕರ್ಸಿದ್ರು. ಆ ಟೈಮಲ್ಲಿ ಯಾವ ತರ ಮಕ್ಕಳು ನಾವ್ ಯಾವ ತರ ಯೋಚನೆ ಮಾಡ್ಬೇಕು, ಯಾವ ತರ ಥಾಟ್ ಪ್ರೊಸೆಸ್ ಇರ್ಬೇಕು ನಮಗೆ, ಅಲ್ಲೂ ಸಹ ನಮಗೆ ಡೌಟ್ಸ್ ಕ್ಲಿಯರ್ ಮಾಡಕ್ಕೆ ಟೀಚರ್ಸ್ ಯಾರನ್ನೂ ಇಲ್ದಲೆ ಓಪನ್ ಅಪ್ ಆಗಿ ಮಾತಾಡಕ್ಕೂ ಸಹ ಒಂದು ಅವಕಾಶನ ಕೊಡ್ತಾ ಇದ್ರು. ಸೊ ಆ ಟೈಮಲ್ಲಿ ಅಷ್ಟು ಮಾಡಿದವರು, ಅಂಡ್ ಐ ಆಮ್ ಡ್ಯಾಮ್ ಶೋರ್ ಇವಾಗ್ಲೂ 100 ಅದಕ್ಕಿಂತ 100 ಪಟ್ಟು ಹೆಚ್ಚು ಎಫರ್ಟ್ಸ್ ನ ಹಾಕಿ ಅಪರ್ಚುನಿಟೀಸ್ ನ ಕೊಡ್ತಾ ಇದ್ದಾರೆ. ನಾವು ಆ ಅಪರ್ಚುನಿಟೀಸ್ ನ ಯಾವ ತರ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಕೈಲಿರುತ್ತೆ. ಸೊ ಅದು ಒಂದು. ಅಂಡ್ ಪೇರೆಂಟ್ಸ್ ಏನು ಯೋಚನೆ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಇಟ್ ಹ್ಯಾಸ್ ಬೀನ್ ಗಿವನ್ ಒನ್ ಆಫ್ ದ ಬೆಸ್ಟ್ ಎಜುಕೇಶನ್ ಇನ್ ಅವರ್ ರೀಜನ್ಸ್. ಅಂಡ್ ನಾನೇ ಒಂದು ಎಕ್ಸಾಂಪಲ್ ಅದ್ರಲ್ಲಿ ಹೇಳೋದಾದ್ರೆ, ಸೊ ಅದನ್ನ ಓದಿ ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಇನ್ನೂ ತುಂಬಾ ಬಗ್ಗೆನೂ ಕಲಿತಾ, ಸೊ ಇಷ್ಟೆಲ್ಲ ಅವಕಾಶ ನನಗೆ ಸಿಗೋಕ್ಕೆ ಕಾರಣ ಆಗಿದೆ ಕಲಿತಂತ ಎಜುಕೇಶನ್. ಅಂಡ್ ದಟ್ ಈಸ್ ಒನ್ ಥಿಂಗ್. ಅಂಡ್ ಸೊ ನಾನು ಐ ಬಿಲೀವ್ ಇಟ್ ಈಸ್ ಒನ್ ಆಫ್ ದ ಮೈನ್ ಸ್ಟೇಜ್ ವಿಚ್ ಐ ಕ್ಯಾನ್ ಥ್ಯಾಂಕ್ ಅ ಲಾಟ್ ಆಫ್ ಪೀಪಲ್ ಹಿಯರ್. So firstly, I would like to thank Dr. Vinayak sir for giving us this wonderful opportunity to study here, one of the best institutions out there. Because ತುಂಬಾ ಕಡೆ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ನಾನೇನು ಏನು ಇದು ಮಾಡಿ ಹೇಳ್ತಾ ಇಲ್ಲ. ಬಟ್ ನಾನು ಓದೋ ಟೈಮಲ್ಲಿ ನಮ್ಮೂರಲ್ಲಿ ಬಸ್ಸು ಆಟೋ ಏನೂ ಇರ್ತಾ ಇರಲಿಲ್ಲ. ಆ ಟೈಮಲ್ಲಿ ಬೆಳಿಗ್ಗೆ ನಾನು 7:15 ನಾನು 5ನೇ ಕ್ಲಾಸ್ ನವೋದಯ ಕೋಚಿಂಗ್ ಬರ್ಬೇಕಾದ್ರೆ ಸರ್ ಹತ್ರ ಒಂದು ಜೀಪ್ ಇತ್ತು. ಜೀಪಲ್ಲಿ ಸಿಂದಗೆರೆಗೆ ಹೋಗ್ತಾ ಇದ್ರು. ಸಿಂದಗೆರೆಗೆ ಹೋಗ್ಬೇಕಾದ್ರೆ ನಾನು ಯೂನಿಫಾರ್ಮ್ ಹಾಕೊಂಡು ನಿಂತ್ರೆ, ಯಾಕಪ್ಪ ಇಷ್ಟು ಬೇಗ ಹೋಗ್ತಾ ಇದೆಯಾ, ಏನಾಯ್ತು, ಆ ತರ ಡೀಟೈಲ್ಡ್ ಕೇರ್ ಇರ್ಬೋದು. ಆಮೇಲೆ ಸ್ಪೋರ್ಟ್ಸ್ ಎಲ್ಲ ಆಡ್ಬೇಕಾದ್ರೆ ನಮ್ ಸಂಜೆ ಲೇಟ್ ಆಗ್ತಾ ಇತ್ತು. ಬಿದ್ರೆ ಸೈಡ್ ಇರೋರಿಗೆ ಗೊತ್ತು, ಅಲ್ಲಿ ಬಸ್ ಇರಲ್ಲ ಏನು ಆ ಟೈಮಲ್ಲಿ. ಸೊ ಅವಾಗ್ಲೂ ಅಷ್ಟೇ ಸರ್ ಹತ್ರ ಒಂದು ಹಳೆ ಆಲ್ಟೋ 800 ಕಾರ್ ಇತ್ತು. ಅವಾಗ ಅದ್ರಲ್ಲಿ ಓಡಾಡ್ತಾ ಇದ್ರು. ಸೊ ಅದ್ರಲ್ಲಿ ಕರ್ಕೊಂಡು ಹೋಗ್ತಾ ಬಿಡ್ತಾ ಸೊ ನ್ಯೂಸ್ ನ ಕೇಳ್ತಾ ಇದ್ರು. ಸೊ ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ಆ ತರ ಹೆಲ್ಪ್ ಮಾಡಿ ಪರ್ಸನಲ್ ಕೇರ್ ನ ತಗೊಂಡ್ರು. ಅಂಡ್ ನಾವು 10th ಅಲ್ಲಿ ಓದ್ಬೇಕಾದ್ರೆ ರಾಜೇಶ್ವರಿ ಮ್ಯಾಮ್ಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಮೇ ಬಿ 1-1.5 ತಿಂಗಳು ಬರಲ್ಲ ಅಂತ ಹೇಳ್ಬಿಡ್ತಾರೆ. ನಮಗಂತೂ ಸಖತ್ ಖುಷಿ ಆಗೋಗ್ಬಿಡುತ್ತೆ, ಏನ್ ಆರಾಮಾಗಿರ್ಬೋದು ಅಂತ. ಬಟ್ ಆಮೇಲೆ ಹೇಳ್ತಾರೆ ವಿನಾಯಕ್ ಸರ್ ಟೇಕ್ ಓವರ್ ಮಾಡ್ತಾರೆ, ನಿಮಗೆ ಸೋಷಿಯಲ್ ಅವರೇ ಮಾಡ್ತಾರೆ ಅಂತ. ಓ ಹೌದಾ ಅಂತ ಅನ್ಸ್ಬಿಡ್ತು. ಬಟ್ ಸರ್ ದ ವೇ ಥಾಟ್ ಜಿಯೋಗ್ರಫಿನ ಮಾಡಿದ್ರು ನಮಗೆ. ಅದಾದ್ಮೇಲೆ ವರ್ಲ್ಡ್ ವಾರ್ಸ್ ಬಗ್ಗೆನೂ ಹಿಸ್ಟ್ರಿನೂ ತಗೊಂಡ್ರು. ಅಂಡ್ ಕಾಶ್ಮೀರಿಂದ ಕನ್ಯಾಕುಮಾರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೋ ಅಂತ ಹೇಳಿದಾಗ 3214 ಕಿಲೋಮೀಟರ್ಸ್ ಆಗುತ್ತೆ ಅಂತ. ಸರ್ ಏನಿಲ್ಲ, ಬೋರ್ಡ್ ಮೇಲೆ ಹೋಗಿ 3, 2, 1, 4 ಬರೋರು ಅಷ್ಟೇ. ಅಂದ್ರೆ ಅಷ್ಟು ಸಿಂಪ್ಲೆಸ್ಟ್ ಆಗಿ ನಮಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ತಾ ಇದ್ರು. ಇಷ್ಟು ಅಷ್ಟೇ. ಇವಾಗ ವರ್ಲ್ಡ್ ವಾರ್ ಫಸ್ಟ್ 1940 to 18 ಆಯ್ತು. ಯಾಕಾಯ್ತು ವರ್ಲ್ಡ್ ವಾರ್, ಯಾಕಾಯ್ತು, ಈ ಜಗತ್ತಲ್ಲಿ ಏನಾಯ್ತು ಆಗಿನ ಕಾಲದಿಂದ ವರ್ಲ್ಡ್ ವಾರ್. ಮತ್ತೆ ಅದೇ ತರ ಕ್ವಶನ್ ಬಂದಾಗ್ಲೂ ಅಷ್ಟೇ, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ವರ್ಲ್ಡ್ ವಾರ್ ಫಸ್ಟ್ ಅಂದ್ರೆ ಸರ್ ಹೇಳಿ ಯಾಕೆ ಅಂತ ಪ್ರಾಕ್ಟಿಕಲಿ ಏನ್ ಎಕ್ಸ್ಪ್ಲೈನ್ ಮಾಡಿದ್ರು, ಅದು ತುಂಬಾ ಹೆಲ್ಪ್ ಆಯ್ತು ನಮಗೆ ಆನ್ಸರ್ ರೈಟಿಂಗ್ ನ ಬರೆಯಕ್ಕೆ. ಸೊ ಅದಾದ್ಮೇಲೆ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ವಿನಿತಾ ಮ್ಯಾಮ್. ಯಾಕಂದ್ರೆ 2013 ಒಂದು ವಿಷನ್ 2020 ಅಂತ ಒಂದು ಪ್ರೋಗ್ರಾಮ್ ನಡೆಯುತ್ತೆ APJ ಅಬ್ದುಲ್ ಕಲಾಂ ಅವರ ಗೋಲ್ ನ ಅಚೀವ್ ಮಾಡಕ್ಕೆ. ಆ ಟೈಮಲ್ಲಿ ಸರ್ ವೋಟ್ ಆಫ್ ಥ್ಯಾಂಕ್ಸ್ ನ ಮಾಡಕ್ಕೆ ಸ್ಟೂಡೆಂಟ್ಸ್ ಬರಬೇಕು, ಯಾರು ಬೇರೆ ಬರಂಗಿಲ್ಲ ಅಂತಾರೆ. ನಾನು ಹಿಂದೆ ಕೂತಿರ್ತೀನಿ, ಮಾತಾಡ್ಬೋದಾ ಅಂತ ಒಂದು ಥಾಟ್ ಇರುತ್ತೆ. ಬಟ್ ಮ್ಯಾಮ್ ಕಣ್ಣಲ್ಲೇ ಎದುರಿಸ್ಬಿಡ್ತಾರೆ, ನೀವಾಗ ಮಾತಾಡ್ಬೇಕು ಅಂತ. ಬಟ್ ಆ ಟೈಮಲ್ಲಿ ನಾನು ಎದ್ದು ಹೋಗಿ ಮಾತಾಡ್ತೀನಿ, ವೋಟ್ ಆಫ್ ಥ್ಯಾಂಕ್ಸ್ ನ ಹೇಳ್ತೀನಿ. ಬಟ್ ದಟ್ ಈಸ್ ಒನ್ ಆಫ್ ದ ಫಸ್ಟ್ ಪುಷ್ ನನಗೆ ಸಿಕ್ಕಿದ್ದು. ಹೋಗಿ ಮಾತಾಡ್ಬೋದು, ನನ್ನ ಕೈಲೂ ಆಗುತ್ತೆ, ಇಷ್ಟೇ ಮಾತಾಡೋದಾದ್ರೆ ಈ ತರ ಅಂತ. ಮ್ಯಾಮ್ ಅವತ್ತು ಪುಷ್ ಕೊಟ್ಟಿಲ್ಲ ಅಂದಿದ್ರೆ ಮೇ ಬಿ ನನಗೆ ಇವಾಗಲೂ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ ಅಂತ ನಾನು ಭಾವಿಸ್ತೀನಿ. ಅಂಡ್ ವಿನಿತಾ ಮ್ಯಾಮ್ ಈಸ್ ನನಗೆ ಫೇವ್ರೆಟ್ ಟೀಚರು. ಅಂಡ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ವಿನಿತಾ ಮ್ಯಾಮ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಅಂಡ್ ರಾಜೇಶ್ವರಿ ಮ್ಯಾಮು. ಸೊ ಮ್ಯಾಮ್ ತುಂಬಾ ಸ್ಟ್ರಿಕ್ಟು. ಅವಾಗ್ಲೂ ತುಂಬಾ ಭಯ ಇತ್ತು, ಇವಾಗ್ಲೂ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ, ಆದ್ರೂ ಸ್ವಲ್ಪ ಭಯ ಇದೆ. ಅಂಡ್ ನಮಗೆ ಇಂಗ್ಲಿಷ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಮ್ಯಾಮೇ ಮಾಡಿದ್ದು ಫುಲ್ಲು. ಅಂಡ್ ನಾಳೆ ಇಂಗ್ಲಿಷ್ ಎಕ್ಸಾಮ್ ಇರುತ್ತೆ. ಹಿಂದಿನ ದಿನ ನನಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚು, ಅದಾದ್ಮೇಲೆ ಪಾರ್ಟ್ಸ್ ಆಫ್ ಸ್ಪೀಚು, ಆಮೇಲೆ ಕ್ವಶನ್ ಟ್ಯಾಕ್ಸ್, ಆಕ್ಟಿವ್ ಪಾಸಿವ್ ವಾಯ್ಸ್ ಸ್ವಲ್ಪ ಡೌಟ್ ಇರುತ್ತೆ ಮೇಡಮ್ ಹೆಂಗೆ ಅಂತ. ನಾನು ಸ್ವಲ್ಪ ಡೌಟ್ ಆ ಕಡೆ ಈ ಕಡೆ ಆದಂಗೆ ಆಗ್ತಾ ಇರುತ್ತೆ. ಆಮೇಲೆ ಮ್ಯಾಮಿಗೆ ಹೋಗಿ ಕೇಳಿದೆ. ಸೊ ಈ ಕಡೆ ಈ ರೂಮಲ್ಲಿ ಓದ್ತಾ ಇದ್ರು, ಅಲ್ಲೇ ಇದ್ರು. 2.5 ಗಂಟೆ ಕಂಟಿನ್ಯೂಸ್ ಕಂಪ್ಲೀಟ್ ರಿವಿಷನ್ ಮಾಡ್ಕೊಟ್ರು ಆ ಟೈಮಲ್ಲಿ. ಸೊ ಬಿಕಾಸ್ ಆಫ್ ದಟ್ ಐ ಸ್ಕೋರ್ಡ್ 94 ಅನ್ಸುತ್ತೆ ಇಂಗ್ಲಿಷಲ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ದಟ್. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದಟ್. ಅಂಡ್ ಕಾವ್ಯ ಮ್ಯಾಮ್ ಇರ್ಬೋದು. ಕಾವ್ಯ ಮ್ಯಾಮು ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್, ಡೆಸಿಮಲ್ ಸಿಸ್ಟಮ್, ನಂಬರ್ ಸಿಸ್ಟಮ್, ಇವಾಗಲೂ ಟ್ರಿಗ್ನೋಮೆಟ್ರಿಯಲ್ಲಿ ರೈಟ್ ಆಂಗಲ್ ಥಿಯರಮ್, ಪೈಥಾಗರಸ್ ಥಿಯರಮ್ ಏನಂದ್ರೆ ದ ಸ್ಕ್ವೇರ್ ಆಫ್ ದ ಲಾಂಗೆಸ್ಟ್ ಸೈಡ್ ಆಫ್ ದ ಟ್ರಯಾಂಗಲ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ ಆಫ್ ದ ಅದರ್ 2 sides. ಇವಾಗಲೂ ನೆನಪಿದೆ, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು, ಅಷ್ಟು ಚೆನ್ನಾಗಿ ಹೇಳಿದ್ರು. ಆಮೇಲೆ ಪ್ರೊಬಬಿಲಿಟಿ ಎಲ್ಲ ಮಾಡಕ್ಕೆ ಕಾಯಿನ್ಸ್. ಸೊ ಅದೆಲ್ಲ ಕಾನ್ಸೆಪ್ಟ್ಸ್ ನ ಮ್ಯಾಥ್ಸ್ ಅಲ್ಲಿ ಅಷ್ಟು ಪ್ರಾಕ್ಟಿಕಲ್ ತೋರ್ಸಕ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಮ್ಯಾಮು ಅವರು ಪರ್ಸನಲ್ ಆಗಿ ನಮಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಮನೆಯಿಂದನೇ ಎಲ್ಲ
ಇನ್ಸ್ಟ್ರೂಮೆಂಟ್ಸ್ ನ ತರ್ತಾ ನಮಗೆ ಆ ತರ ಹೇಳ್ಕೊಟ್ಟು ಅರ್ಥ ಮಾಡಿದ್ರು. ಸೊ ಅದೇ ನಮಗೆ PUC ಬಂತು, ಅದೇ ನಮಗೆ ಡಿಗ್ರಿಲೂ ಬಂತು, ಮತ್ತೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ಬೇಕಾದ್ರೂ ಅಷ್ಟೇ ಅದೇ ತುಂಬಾ ಹೆಲ್ಪ್ ಆಗಿದ್ದು. ಸೊ ಇದು ಬೇಸಿಕ್ ತುಂಬಾ ಮ್ಯಾಟರ್ ಆಗುತ್ತೆ. ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಭಾ ಮ್ಯಾಮ್ ಆಸ್ ವೆಲ್ ಫಾರ್ ದಟ್. ಅಂಡ್ ಕೃಷ್ಣಮೂರ್ತಿ ಸರ್ ಯಾವಾಗಲೂ ಹೇಳ್ತಾ ಇದ್ರು, ನೀನು 100 ತೆಗಿಲೇಬೇಕು ಕಣ, ಗೊತ್ತಿಲ್ಲ ಏನ್ ಮಾಡ್ತೀಯ ಅಂತ 4 ಸಲ ರಿವಿಷನ್ ಮಾಡಿಸ್ಬಿಡೋರು ಎಕ್ಸಾಮ್ ಇದ್ರೆ, ನೀನ್ ಓದ್ಲೇಬೇಕು ಅಂತ. ಬಟ್ ಫೈನಲಿ ನಂದು 98 ಸ್ಕೋರ್ ಮಾಡ್ತೀನಿ ಹಿಂದಿಲಿ. ಬಟ್ ಆಮೇಲೆ ಆಗ್ಲಿಲ್ಲ, ಸಾರಿ ಸರ್ ಅಂತೀನಿ. ಬಟ್ ಆಮೇಲೆ ಸಿಕ್ತಾ ಬೇಸಾಗ ಹೇಳ್ತಾರೆ, ಈ ವರ್ಷ ಒಂದ್ 4-5 ಔಟ್ ಆಫ್ ಔಟ್ ಬಂತು, 5 ಔಟ್ ಆಫ್ ಔಟ್ ಬಂತು, ತಕ್ಷಣ ತೆಗಿಸ್ತೀನಿ ಅಂತ. ಸೊ ದಟ್ ಈಸ್ ದ ಡೆಡಿಕೇಶನ್ ದಟ್ ಹಿ ಹ್ಯಾಸ್. ಹಿಂದಿ ಕಷ್ಟ ಅಂತ ಹೇಳ್ತೀವಿ, ಬಟ್ ಅದನ್ನು ಸಹ ಸುಲಭ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಕಲಿಬಹುದು, ಎಂಜಾಯ್ ಮಾಡ್ಕೊಂತ ಅಂತ ಹೇಳ್ಕೊಟ್ಟಿದ್ದು ಕೃಷ್ಣಮೂರ್ತಿ ಸರ್. ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಫಾರ್ ದಟ್. ಅಂಡ್ HM ಸರ್ ತುಂಬಾ ಸ್ಟ್ರಿಕ್ಟ್. ಅಂಡ್ ಓದ್ಬೇಕಂದ್ರೆ ಓದ್ಬೇಕು, ಆಟ ಆಡ್ಬೇಕಂದ್ರೆ ಆಟ ಆಡ್ಬೇಕು ಅಷ್ಟೇ. ದ ವೇ ಹಿ ವಾಸ್ ಡಿಸಿಪ್ಲಿನ್, ಸೊ ದಟ್ ಹ್ಯಾಸ್ ಆಲ್ಸೋ ಶೇಪ್ಡ್ ಅಸ್ ಫಾರ್ ವಾಟ್ ಎವರ್ ವಿ ಆರ್ ಟುಡೇ. ಅಂಡ್ ವಿನೋದ ಮ್ಯಾಮು ತುಂಬಾ ಸಣ್ಣವ್ರಿಗೆ ಮಾಡ್ತಾ ಇದ್ರು, ನಮಗೇನ್ ಮಾಡ್ತಾ ಇರ್ಲಿಲ್ಲ. ಬಟ್ ನಾನು ನೋಡಿರೋ ಪ್ರಕಾರ ಮ್ಯಾಮ್ ಇಸ್ ವೆರಿ ಸ್ಟ್ರಿಕ್ಟ್. ಸೊ ನಾವು ಅಲ್ಲಿ ಆ ಏಜ್ ಅಲ್ಲಿ ಏನ್ ಡಿಸಿಪ್ಲಿನ್ ಕಲಿತೀವಿ, ಅದು ದೊಡ್ಡವರಾದ್ಮೇಲೆ ನಮಗೆ ಕಲಿಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ವಿನೋದ ಮ್ಯಾಮ್ ಆಸ್ ವೆಲ್. ಅಂಡ್ ತ್ರಿವೇಣಿ ಮ್ಯಾಮ್ ಬರೆಯಂಗಿಲ್ಲ, ಬಿಕಾಸ್ ನಾನು 5-6ನೇ ಕ್ಲಾಸಲ್ಲಿ ಇದ್ದಾಗೆಲ್ಲ ನನಗೆ ಪೊಲಿಟಿ ಆಮೇಲೆ ಜಿಯೋಗ್ರಫಿ ಎಲ್ಲ ಮ್ಯಾಮೇ ಮಾಡಿದ್ದು. ಅಂಡ್ ಹಿಸ್ಟ್ರಿ ಆಲ್ಸೋ, ಹಿಸ್ಟ್ರಿಲಿ ಮೊಘಲ್ ಎಂಪೈರ್, ಮೊರನ್ ಎಂಪೈರ್ ಎಲ್ಲವನ್ನ ಕಥೆ ರೂಪದಲ್ಲಿ ಹೇಳ್ಕೊಡ್ತಾ ಇದ್ರು. ಅಂಡ್ ಪೊಲಿಟಿಲೂ ಅಷ್ಟೇ, ಲೆಜಿಸ್ಲೇಟರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಬಗ್ಗೆ ಅವಾಗಲೇ ನಮಗೆ ಬೀಜವನ್ನ ಬಿತ್ತಿದ್ದು, ಆ ಟೈಮಲ್ಲಿ ಎಜುಕೇಶನ್ ಕೊಟ್ಟಿದ್ದೆ ಮ್ಯಾಟರ್ ಆಗಿದ್ದು. ಅಂಡ್ ಇದೇ ರೀತಿ ಮಾಡೆಲ್ ಶಾಲೆ ತುಂಬಾ ಹೆಲ್ಪ್ ಮಾಡಿದೆ ನನಗೆ. ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಟೀಚಿಂಗ್ ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್. ಅಂಡ್ ಆಲ್ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್, ಬಿಕಾಸ್ ತುಂಬಾ ಕಷ್ಟ ಇತ್ತು ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದಾಗ ಓದ್ಲಿಕ್ಕೆ. ನನ್ನ ಮಗ ಓದ್ಬೇಕು, ಅವ್ನು ಓದಿದ್ರೆ ಸಾಕು ಅಂತ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಆ ಟೈಮಲ್ಲಿ. ಅಂಡ್ ಬಿಕಾಸ್ ಆಫ್ ದಟ್ ನಾನು ಅಟ್ ದಿಸ್ ಸ್ಟೇಜ್ ಆಫ್ ಮೈ ಲೈಫ್ ಅಲ್ಲಿ ಇರೋಕ್ಕೆ ಅವರು ತುಂಬ ಹೋದ ಕಾರಣ. ಅಂಡ್ ನನ್ನ ಅತ್ತೆ ಮಾವ, ಸೊ ನನಗೆ ಅಳಿಯನಿಗಿಂತ ಹೆಚ್ಚಾಗಿ ಒಂದು ಮಗನ ಸ್ಥಾನವನ್ನು ಕೊಟ್ಟಿದ್ದಾರೆ, ಅದೇ ರೀತಿ ನೋಡ್ಕೊಳ್ತಾ ಇದ್ದಾರೆ. ಅಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಯು ಅಂಡ್ ಟು ಐ ಗಾಟ್ ದಟ್ ಪೊಸಿಷನ್ ಇನ್ ಮೈ ಲೈಫ್. ಅಂಡ್ ಮೈ ವೈಫ್, ನಾನು ಹೇಳೋದಾದ್ರೆ ಶಿ ಇಸ್ ಆಲ್ವೇಸ್ ಬಿನ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ನೋ ಮ್ಯಾಟರ್ ವಾಟ್. ಸೊ ಏನೇ ಹೊಸದು ಕಲಿತೀನಿ, ಹೊಸದು ಮಾಡ್ತೀನಿ, ಸಪೋರ್ಟಿವ್ ಆಗಿದ್ದು. ಶಿ ಇಸ್ ಆಲ್ಸೋ ವರ್ಕಿಂಗ್ ಅಟ್ ಬಯೋಕಾನ್, ಒನ್ ಆಫ್ ದ ಬಿಗ್ಗೆಸ್ಟ್ ಫಾರ್ಮರ್ಸ್ ಕಂಪನೀಸ್ ಆಫ್ ಅವರ್ ಕಂಟ್ರಿ. ಅಂಡ್ ಅದನ್ನು ವರ್ಕ್ ಮಾಡ್ತಾ, ನನಗೆ ಹೆಲ್ಪ್ ಮಾಡ್ತಾ, ಪ್ರತಿಯೊಂದರಲ್ಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಂಡ್ 2 ತಿಂಗಳ ಮುಂಚೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ, ಐ ವಾಂಟ್ ಟು ರಿಯಲಿ ಟ್ರೈ ಹಿಯರ್ ಅಂತ ಹೇಳಿದಾಗಲೂ ಅಷ್ಟೇನೆ, ಓಕೆ ಸ್ಟಾರ್ಟ್ ಮಾಡೋಣ, ನೋಡೋಣ ಹೆಂಗಾಗುತ್ತೆ ಅಂತ ಅಲ್ಲೂ ಸಹ ಖುಷಿ ಕೊಟ್ಟು, ಏನು ಸ್ಟ್ರೆಸ್ ಆಗ್ದಲೆ ಐ ವಿಲ್ ಬಿ ದೇರ್ ಫಾರ್ ಯು ಅಂತ. ಶಿ ಇಸ್ ಆಲ್ವೇಸ್ ಬೀನ್ ದೇರ್ ಇನ್ ಎವ್ರಿ ಸ್ಟೆಪ್ ಆಫ್ ಮೈ ಲೈಫ್. ಸೊ and also my family, they are the biggest supporters and inspirers for us. And ಇಷ್ಟು ಅಂಡ್ ಆಲ್ಸೋ ಇನ್ನೂ ಹೇಳ್ಬೇಕಂದ್ರೆ ಇಲ್ಲಿ ಡ್ರೈವರ್ಸ್ ಇರ್ಬೋದು, ಶಾಂತಣ್ಣ, ಆಮೇಲೆ ಅನಂತ್ ಮಾಮ ಇರ್ಬೋದು, ಆಮೇಲೆ ಬಹಳಷ್ಟು ಜನ ಪಾಪಣ್ಣ ಎಲ್ಲ ಆ ಟೈಮಲ್ಲಿ ಇದ್ರು. ದೇ ಆರ್ ಆಲ್ವೇಸ್ ವೆರಿ ಸಪೋರ್ಟಿವ್ ಇನ್ ಎವ್ರಿಥಿಂಗ್ ವಾಟ್ ವಿ ಡೂ. ಸ್ಪೋರ್ಟ್ಸ್ ಅಲ್ಲಿ ಆಡ್ಬೇಕಾದ್ರಾಗಲೇ, ಎಕ್ಸಾಮ್ ಬರೀಬೇಕಾದ್ರೆ ಚೆನ್ನಾಗಿ ಮಾಡೋ ಅಂತಾನೆ ಹೇಳ್ತಾ ಇದ್ರು. ಅಂಡ್ ನನಗೆ ಮಾಡಲ್ ಸ್ಕೂಲ್ ಜೀವನವನ್ನು ಕೊಟ್ಟಿದೆ, ಜೀವನ ಪಾಠವನ್ನು ಕಲಿಸಿದೆ, ಜೀವನ ಸಂಗತಿಯನ್ನು ಕೊಟ್ಟಿದೆ. ಅಂಡ್ ಐ ಆಮ್ ಟ್ರೂಲಿ ಥ್ಯಾಂಕ್ಫುಲ್ ಫಾರ್ ಆಲ್ ದ ಎಜುಕೇಶನ್ ದಟ್ ಐ ಗಾಟ್ ಹಿಯರ್. ಅಂಡ್ ಸರಿಗೆ ಒಂದು ಹೇಳೋದಾದ್ರೆ ನಮ್ಮ ಕಡೆಯಿಂದ ಏನ್ ಮಾಡೋಕ್ಕಾಗುತ್ತೆ, ಇನ್ ಪರ್ಟಿಕ್ಯುಲರ್ 10 ಸ್ಟೂಡೆಂಟ್ಸ್ಗೆ ಎಜುಕೇಶನ್ ಯಾವ ತರ ಇದೆ, ಸಿನ್ಸ್ ಎ ಇಸ್ ಕಮಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎವ್ರಿವೇರ್, ಜಾಬ್ ಆಪರ್ಚುನಿಟೀಸ್ ಯಾವ ತರ ಇದೆ, ಯಾವ ತರ ಎಕ್ಸಾಮ್ ಫೇಸ್ ಮಾಡಬೇಕು, ಯಾವ ತರ ಎಕ್ಸಾಮ್ಸ್ ಇದೆ, ಮತ್ತೆ ಆನ್ಸರ್ ರೈಟಿಂಗ್ ಯಾವ ತರ ಬರೀಬೇಕು ಅಂತ ಸೆಷನ್ ತಗೊಳ್ಳೋಕೆ ತುಂಬಾ ಇಷ್ಟ ಇದೆ. ಅಂಡ್ ಐ ವುಡ್ ರಿಯಲಿ ಲೈಕ್ ಟು ಡೂ ದಟ್ ಅಂಡ್ ಇನ್ ದ ಕಮಿಂಗ್ ಟೈಮ್ಸ್. ಅಂಡ್ ಇಷ್ಟೊತ್ತು ಮಾತಾಡಕ್ಕೆ ಹೊಟ್ಟೆ ಹಸುವಾಗಿದೆ, ಒಬ್ಬರು ಊಟ ಮಾಡ್ಕೊಂಡು ಬಂದಿದ್ದೀರಾ, ಎಲ್ಲರೂ ತಾಳ್ಮೆಯಿಂದ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಐ ಆಮ್ ರಿಯಲಿ ಟ್ರೂಲಿ ಗ್ರೇಟ್ಫುಲ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. Thank you, Prajwal, for briefing every experience, starting from the school days to your life journey. Thank you so much, and God bless you. Let your life be the inspiration to each and everyone. I hope all the students who were listening to him would have collected the points which he had highlighted over here, and he would be a great inspiration for you all, so that you can also achieve so many things in your life and make your life an enthusiastic one. Honoring from our institution to SM Prajwal. And now it's the time to call Sanjana MS to render her speech on this propitious occasion, who is an alumna of 2015 and 16. Over to Sanjana.
ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ನಮ್ಮ ಶಾಲೆಯ ಅಧ್ಯಾಪಕರೇ ಮತ್ತು ಅಧ್ಯಾಪಕ ವರ್ಗದವರೇ ಮತ್ತು ಏನು ನಮ್ಮ ಮಕ್ಕಳ ಪೋಷಕರಿದ್ದಾರೆ ಮತ್ತು ಮಕ್ಕಳೇ, ಈಗಾಗಲೇ ಎಲ್ಲ ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ. ನಿಮಗೆ ಬೇಕಾಗಿರೋದು ಈಗ ಡ್ಯಾನ್ಸು. ನಾವು ಈಗ ನಿಮ್ಮ ಹತ್ರ ಕೇಳ್ಕೊಳ್ಳೋದೇನು ಅಂದ್ರೆ, ನಿಮ್ಮ ಮಕ್ಕಳಿಗೆ 100ಕ್ಕೆ 100 ನಂಬರ್ ತೆಗಿಬೇಕು ಅಂತ ನಿಮ್ಮ ಆಸೆ ಇದೆ. ಆಯ್ತು, ಆಸೆ ಇಟ್ಕೊಳ್ಳಿ. ಆ ಮಕ್ಕಳು ಕೂಡ ಅಷ್ಟು ಪ್ರಯತ್ನ ಮಾಡಲಿ. ಆ ಪ್ರಯತ್ನ ಅಂತ ನಾನೊಂದು ಇದನ್ನ ಕೊಡ್ಬೋದು. ಯಾಕೆಂದ್ರೆ ಒಂದು ಕುಗ್ರಾಮದಲ್ಲಿ ಬೆಳೆದು ಅವರ ಅಪ್ಪ ಅಮ್ಮ ತರಕಾರಿ ಲಾಸ್ ಮಾಡ್ಕೊಂಡ್ರೆ ಇವನು ಓದಿನಲ್ಲಿ ಲಾಸ್ ಮಾಡ್ದಲೆ ಅದು ಯಾವ ಎಕ್ಸಾಮ್ ಬರ್ಲಿ ಏನ್ ಬರ್ಲಿ ಎಲ್ಲವನ್ನೂ ಫೇಸ್ ಮಾಡಿದ್ದಾನೆ, ಮುಂದಕ್ಕೂ ಮಾಡ್ತಾನೆ ಅಂತ ಕಾಣುತ್ತೆ. ಅಷ್ಟೊಂದು ಪ್ರಚಂಡದಾನೆ. ಕುಗ್ರಾಮದಲ್ಲಿ ಬೆಳೆದ್ರೆ ಅವನಷ್ಟು ಬೆಳೆದದ್ದಕ್ಕೆ ಕಾರಣ ನಮ್ಮ ಶಾಲೆ. ನೀವು ಕೂಡ ಅವ್ರನ್ನ ಮಾದರಿಯಾಗಿ ಇಟ್ಕೋಬೇಕು. ಆದ್ರೆ ನೀವೆಲ್ಲರೂ ಪೇರೆಂಟ್ಸು ಆ ಪ್ರಜ್ವಲನ್ ತರ ಎಲ್ಲರನ್ನ ಮಕ್ಕಳು ಬೆಳೆಸ್ಬೇಕು ಅಂತ ಕೇಳ್ಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಹೇಳಿದಿಲ್ಲ? So very good afternoon, dear students, the most respected parents and also the dignitaries on the stage and in front of me from Bengaluru and from other places. I'm very thankful to all the parents, those who believe us. ಟೀಚರ್ಸ್ ಗಳಿಗೆ ಹೊಸದಾಗಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ಕಲಿಸಿ ಕೊಡ್ತೇವೆ ಸರ್ ಅಂತೇಳಿ ಹೇಳ್ತಾರೆ. ಅಂದ್ರೆ ಅವರಿಗೆ ಕಲಿಸಿಕೊಟ್ಟಂತಹ ಶಿಕ್ಷಕರಿಗೆ ಅತಿ ಅವಶ್ಯಕತೆ ಇರುವ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ನಾವೇ ಕಲಿಸ್ಕೊಡ್ತೀವಿ ಸರ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅದಕ್ಕಿಂತ ದೊಡ್ಡ ಭಾಗ್ಯ ಸೌಭಾಗ್ಯ ನಮ್ಗೆ ಇನ್ಯಾವುದು ಬೇಡ. ನಿಮಗೆ ಗೊತ್ತಿದೆ ಆಲಮ್ನಿ ಮಕ್ಕಳು ಎಲ್ಲೆಲ್ಲಿದ್ದಾರೆ ಅಂತ. ಡೆಲ್ಲಿಯಿಂದ ಹಿಡಿದು ಕನ್ಯಾಕುಮಾರಿ ತನಕ ಈ ಶಾಲೆಯ ಮಕ್ಕಳು ಇದ್ದಾರೆ. ಎಲ್ಲಿಗೋದ್ರೂ ಗುರುತಿಸುವಂತಹ ಒಂದು ಶಕ್ತಿ ನಿಮ್ಮ ಮಾಡೆಲ್ ಶಾಲೆಗೆ ಬಂದಿದೆ. ಅದು ಬಿಕಾಸ್ ಆಫ್ ಯು ಓನ್ಲಿ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ.